ಮೊದಲನೆಯ ಪ್ರಶ್ನೆ, ಅತಿ ದೊಡ್ಡ ಮೆದುಳು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ವೀರ್ಯ ತಿಮಿಂಗಿಲ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಶಾರ್ಕ್, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ದೊಡ್ಡ ಮೆದುಳು ಹೊಂದಿರುವ ಪ್ರಾಣಿ ವೀರ್ಯ ತಿಮಿಂಗಿಲ. ಎರಡನೆಯ ಪ್ರಶ್ನೆ, ವಿಟಮಿನ್ ಸಿ ಅಧಿಕವಾಗಿರುವ ಹಣ್ಣು ಯಾವುದು? ಆಪ್ಷನ್ ಎ ಸ್ಟ್ರಾಬೆರಿ ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ. ವಿಟಮಿನ್ ಸಿ ಅಧಿಕವಾಗಿರುವ ಹಣ್ಣು ಕಿತ್ತಳೆ ಹಣ್ಣು. ಮೂರನೆಯ ಪ್ರಶ್ನೆ, ಜೀರ್ಣಕ್ರಿಯೆಗೆ ಉತ್ತಮ ಹಣ್ಣು ಯಾವುದು? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಪಪಾಯಿ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ. ಜೀರ್ಣಕ್ರಿಯೆಗೆ ಉತ್ತಮ ಹಣ್ಣು ಪಪ್ಪಾಯಿ ಹಣ್ಣು. ನಾಲ್ಕನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಸುಮಾರು ಎಷ್ಟು ಸ್ನಾಯುಗಳಿವೆ? ಆಪ್ಷನ್ ಎ 180 ಸ್ನಾಯುಗಳು, ಆಪ್ಷನ್ ಬಿ 600 ಸ್ನಾಯುಗಳು, ಆಪ್ಷನ್ ಸಿ 340 ಸ್ನಾಯುಗಳು, ಆಪ್ಷನ್ ಡಿ 220 ಸ್ನಾಯುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಮಾನವನ ದೇಹದಲ್ಲಿ ಸುಮಾರು 600 ಸ್ನಾಯುಗಳಿವೆ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರಾಗಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ. ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯಲಾಗುತ್ತದೆ. ಆರನೆಯ ಪ್ರಶ್ನೆ, ಅತಿಯಾದ ಉಪ್ಪು ಸೇವನೆಯಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಮೂತ್ರಪಿಂಡ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅತಿಯಾದ ಉಪ್ಪಿನ ಸೇವನೆಯಿಂದ ರಕ್ತದೊತ್ತಡದ ಸಮಸ್ಯೆ ಮತ್ತು ಮೂತ್ರಪಿಂಡ ಹಾನಿ ಉಂಟಾಗುತ್ತದೆ. ಏಳನೆಯ ಪ್ರಶ್ನೆ, ಧೂಮಪಾನದಿಂದ ಯಾವ ಅಂಗ ಹೆಚ್ಚು ಹಾನಿಯಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಧೂಮಪಾನದಿಂದ ಶ್ವಾಸಕೋಶ ಹೆಚ್ಚು ಹಾನಿಯಾಗುತ್ತದೆ. ಎಂಟನೆಯ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕೆ ಎಷ್ಟು ಗಂಟೆಯ ನಿದ್ರೆ ಬೇಕು? ಆಪ್ಷನ್ ಎ 10 ಗಂಟೆ, ಆಪ್ಷನ್ ಬಿ 12 ಗಂಟೆ, ಆಪ್ಷನ್ ಸಿ 8 ಗಂಟೆ, ಆಪ್ಷನ್ ಡಿ 5 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಆರೋಗ್ಯಕರ ಜೀವನಕ್ಕೆ ಕನಿಷ್ಠ 8 ಗಂಟೆಯ ನಿದ್ರೆ ಬೇಕು. ಒಂಬತ್ತನೆಯ ಪ್ರಶ್ನೆ, ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ತೆಗೆದುಹಾಕಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಮೆಂತೆ ನೀರು, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಲು ಮೆಂತೆ ನೀರು ಅಥವಾ ಬೆಳ್ಳುಳ್ಳಿ ಸೇವಿಸಬೇಕು. ಹತ್ತನೆಯ ಪ್ರಶ್ನೆ, ವಿಶ್ವದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ. ವಿಶ್ವದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ದೇಶ ಚೀನಾ ದೇಶ. 11ನೇ ಪ್ರಶ್ನೆ, ಮೀನುಗಾರಿಕೆಯ ದೇಶ ಎಂದು ಪ್ರಸಿದ್ಧವಾದ ದೇಶ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೇರಿಕ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ. ಮೀನುಗಾರಿಕೆಯ ದೇಶ ಎಂದು ಪ್ರಸಿದ್ಧವಾದ ದೇಶ ಜಪಾನ್.
12ನೇ ಪ್ರಶ್ನೆ, ಕಿವಿ ಹಣ್ಣಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಿವಿ ಹಣ್ಣಿನಲ್ಲಿ ವಿಟಮಿನ್ ಕೆ ಕಂಡುಬರುತ್ತದೆ. 13ನೇ ಪ್ರಶ್ನೆ, ದೇಹದ ಶುದ್ಧೀಕರಣಕ್ಕೆ ಯಾವ ಹಣ್ಣು ಸೇವಿಸಬೇಕು? ಆಪ್ಷನ್ ಎ ಕರ್ಬೂಜ, ಆಪ್ಷನ್ ಬಿ ಕಲ್ಲಂಗಡಿ, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ದೇಹದ ಶುದ್ಧೀಕರಣಕ್ಕೆ ಕರ್ಬೂಜ ಹಣ್ಣು ಸೇವಿಸಬೇಕು. 14ನೇ ಪ್ರಶ್ನೆ, ವಿಟಮಿನ್ ಕೊರತೆ ತಪ್ಪಿಸಲು ತಿನ್ನಬೇಕಾದ ಆಹಾರ ಯಾವುದು? ಆಪ್ಷನ್ ಎ ಮಾಂಸ, ಆಪ್ಷನ್ ಬಿ ಧಾನ್ಯಗಳು, ಆಪ್ಷನ್ ಸಿ ಹಣ್ಣುಗಳು, ಆಪ್ಷನ್ ಡಿ ತರಕಾರಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ನ ಕೊರತೆಯನ್ನು ತಪ್ಪಿಸಲು ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು. 15ನೇ ಪ್ರಶ್ನೆ, ಹೃದಯಾಘಾತದ ಅಪಾಯ ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ದಾಳಿಂಬೆ ಹಣ್ಣು, ಆಪ್ಷನ್ ಡಿ ಅವಕಾಡೊ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುವ ಹಣ್ಣು ಸೇಬು ಹಣ್ಣು ಮತ್ತು ದಾಳಿಂಬೆ ಹಣ್ಣು. 16ನೇ ಪ್ರಶ್ನೆ, ಆಕ್ಟೋಪಸ್ ಎಷ್ಟು ಕೈಗಳನ್ನು ಹೊಂದಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಡಿ, ಆಕ್ಟೋಪಸ್ 8 ಕೈಗಳನ್ನು ಹೊಂದಿದೆ. 17ನೇ ಪ್ರಶ್ನೆ, ಹೈ ಬಿಪಿ ಇರುವವರು ಯಾವ ಹಣ್ಣಿನ ಬೀಜವನ್ನು ತಿಂದರೆ ಬಿಪಿ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಹುಣಸೆ ಬೀಜ, ಆಪ್ಷನ್ ಬಿ ಕಲ್ಲಂಗಡಿ ಬೀಜ, ಆಪ್ಷನ್ ಸಿ ದಾಳಿಂಬೆ ಬೀಜ, ಆಪ್ಷನ್ ಡಿ ದ್ರಾಕ್ಷಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೈ ಬಿಪಿ ಇರುವವರು ಕಲ್ಲಂಗಡಿ ಹಣ್ಣಿನ ಬೀಜ ತಿಂದರೆ ಬಿಪಿ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ, ತಾಮ್ರದ ಪಾತ್ರೆಯಲ್ಲಿರುವ ನೀರನ್ನು ಕುಡಿಯುವುದರಿಂದ ಯಾವ ಸಮಸ್ಯೆಯಿಂದ ದೂರವಿರಬಹುದು? ಆಪ್ಷನ್ ಎ ವಾತ ಮತ್ತು ಪಿತ್ತ, ಆಪ್ಷನ್ ಬಿ ಗ್ಯಾಸ್ಟ್ರಿಕ್, ಆಪ್ಷನ್ ಸಿ ಹೊಟ್ಟೆ ನೋವು, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ವಾತ ಮತ್ತು ಪಿತ್ತದ ಸಮಸ್ಯೆಯಿಂದ ದೂರವಿರಬಹುದು. 19ನೇ ಪ್ರಶ್ನೆ, ಲೈಂಗಿಕ ಶಕ್ತಿ ಹೆಚ್ಚಾಗಲು ಇವುಗಳಲ್ಲಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ವಾಲ್ನಟ್, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಲೈಂಗಿಕ ಶಕ್ತಿ ಹೆಚ್ಚಾಗಲು ವಾಲ್ನಟ್ ಮತ್ತು ಬಾಳೆಹಣ್ಣು ಸೇವಿಸಬೇಕು. 20ನೆಯ ಪ್ರಶ್ನೆ, ರಕ್ತದಲ್ಲಿರುವ ಬಿಲಿರುಬಿನ್ ಅಂಶ ಹೆಚ್ಚಾದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಸ್ಥೂಲಕಾಯ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ತದಲ್ಲಿ ಬಿಲಿರುಬಿನ್ ಅಂಶ ಹೆಚ್ಚಾದರೆ ಕಾಮಾಲೆ ರೋಗ ಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.